ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೇಬಿಗೋಸ್ಕರ ಅಂತಲೇ ಆರೋಗ್ಯಕರವಾದ ಸಾಫ್ಟ್ ಉಪ್ಮಾ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಒಂದು ಪ್ಯಾನ್ಗೆ ತುಪ್ಪ ಹಾಕೊಳ್ಳಿ. ಅದಕ್ಕೆ ಸಾಸಿವೆ, ಜೀರಿಗೆ, ಮೆಣಸಿನಕಾಳು ಹಾಗೆ ಕರಿಬೇವನ್ನ ಸೇರಿಸ್ಕೊಳ್ಳಿ. ಬೇಬಿ ಫುಡ್ ಆಗಿರೋದ್ರಿಂದ ಮಸಾಲೆಗಳನ್ನ ಕಡಿಮೆ ಯೂಸ್ ಮಾಡಿ. ಇದಕ್ಕೆ ಸ್ವಲ್ಪ ಕತ್ತರಿಸಿದಂತಹ ಈರುಳ್ಳಿನ ಸೇರಿಸಿ ಬೇಯಿಸ್ಕೊಳ್ಳಿ. ನಂತರ ಸ್ಟೀಮ್ ಮಾಡಿದಂತಹ ಕ್ಯಾರೆಟ್ ಮತ್ತು ಬಟಾಣಿನ ಸೇರಿಸ್ಕೊಳ್ಳಿ. ನೀವು ಕ್ಯಾರೆಟ್ ಮತ್ತು ಬಟಾಣಿನ ಸ್ಟೀಮ್ ಮಾಡೋದ್ರಿಂದ ಅದರಲ್ಲಿರುವಂಥ ಪೋಷಕಾಂಶ ಹಾಗೆ ಉಳಿಯುತ್ತೆ, ಹಾಗೆ ಬೇಬಿಗೂ ಚ್ಯೂ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ. ಚೂರೇ ಚೂರು ಅರಿಶಿನ ಹಾಕೊಳ್ಳಿ. ನನ್ನ ಮಗಳು 1.5 ವರ್ಷದವಳಿರೋದ್ರಿಂದ ನಾನು ಚೂರೇ ಚೂರು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆದರೆ ನಿಮ್ಮ ಮಗು ಏನಾದರೂ 1 ವರ್ಷಕ್ಕಿಂತ ಕೆಳಗಡೆ ಇದ್ದರೆ ಉಪ್ಪನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ನಂತರ ನೀರು ಹಾಕಿ ನೀರು ಕುದಿಯೋವರೆಗೂ ಕಾಯಬೇಕು. ನೀರು ಕುದಿ ಬಂದ ನಂತರ ನಿಧಾನವಾಗಿ ರೋಸ್ಟ್ ಮಾಡಿದಂಥ ರವೆನ ಸೇರಿಸ್ಕೊಳ್ಬೇಕು. ಹಾಗೆ ನಿಧಾನವಾಗಿ ಕಲಿಸ್ತಾ ಇರಬೇಕು. ಯಾವುದೇ ಥರದಂತಹ ಲಂಪ್ಸ್ ಬರದ ಹಾಗೆ ನೋಡ್ಕೋಬೇಕು. ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ಮಕ್ಕಳಿಗೆ ಇನ್ನೂ ಹಲ್ ಬಂದಿಲ್ಲ ಅಂದರೆ ಈ ಉಪ್ಪಿಟ್ಟನ್ನು ಮ್ಯಾಶ್ ಮಾಡಿ ಸಹ ಕೊಡ್ಬೋದು. ಹೆಲ್ತಿಯಾಗಿರುವಂತಹ ಕ್ಯಾರೆಟ್ ಪೀಸ್ ಉಪ್ಮಾ ರೆಡಿ.